ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ಬ್ಲಾಗ್. ಸೊ ಗೈಸ್ ಎಲ್ಲರೂ ಹೇಗಿದ್ದೀರಾ ಗೈಸ್? ನೋಡಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಈಗ, ದಂಡಿ ಮಾರಮ್ಮನ ದೇವಸ್ಥಾನಕ್ಕೆ. ಸೊ ಹೋಗಿರ್ಲಿಲ್ವಲ್ಲ, ಜಾತ್ರೆ ಇದ್ದಾಗ ಹೋಗಿರ್ಲಿಲ್ವಲ್ಲ, ಅದಕ್ಕೆ ಇವಾಗ ಹೊರಟಿದ್ದೀವಿ. ಹುಡುಗರೆಲ್ಲ ನೋಡಿ ಹೊರಟು ನಿಂತಿದ್ದಾರಲ್ಲಿ. ಬರ್ರ ಈ ಕಡೆಗೆ, ಈ ಕಡೆ ಬರ್ರಿ. ಹೋಗ್ಬತ್ತೀವಿ ಅಜ್ಜಿ. ಏನು ಜನ, ಇಷ್ಟೊಂದು ಜನ ಅವರಲ್ಲ. ಇವತ್ತೇನಾದರೂ ಇದಾಯ್ತಾ? ಸೊ ಇಸ್ ನೋಡಿ ಎಷ್ಟೊಂದು ಜನ ನಿಂತಿದ್ದಾರೆ ಆಲ್ರೆಡಿ ಅಂತ. ನಾವೇನು ಅಂದ್ಕೊಂಡ್ವಿ ಅಂದರೆ ಬೇಗ ಹೋದರೆ ಜನ ಅಷ್ಟೊಂದು ರಶ್ ಇರಲ್ಲ, ಬೇಗ ಪೂಜೆ ಮುಗಿಸ್ಕೊಂಡು ಬಂದುಬಿಡ್ಬೋದು ಅಂತ ಹೋದರೆ ಆಲ್ರೆಡಿ ನೋಡಿ ಎಷ್ಟೊಂದು ಹಿಂದೆಯಿಂದ ಬಂದಿದ್ದೀವಿ ನಾವು. ಅಷ್ಟೊಂದು ಕ್ಯೂವಲ್ಲಿ ನಿಂತ್ಕೊಂಡು ಅಷ್ಟು ಜನ ಇದ್ದಾರೆ. ನಾನು ಅಂದ್ಕೊಂಡಿದ್ದೆ ಅಷ್ಟೇನು ರಶ್ ಇರಲ್ಲ ಅಂತಂದು, ಬಟ್ ನೋಡಿದ್ರೆ ಎಷ್ಟೊಂದು ಜನ ಇದ್ದಾರೆ ನೋಡಿ. ಅದು ಅಲ್ಲದೆ ಈಗ ಸೆಕೆ ಜಾಸ್ತಿ ನೋಡಿ, ಬೇಸಿಗೆ ಬಿಸಿಲು ಜಾಸ್ತಿ, ನಿಂತ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಜನ ಏನು ಮಾಡ್ತಾರೆ ಅಂದರೆ ಬೇಗನೆ ಬಂದು ಒಂದು 10-11 ಗಂಟೆ 12 ಗಂಟೆ ಒಳಗೆ ಮುಗಿಸ್ಕೊಂಡು ಹೋಗೋಣ ಅಂತಂದು ಜಾಸ್ತಿ ಯೋಚನೆ ಮಾಡೋದು ಜಾಸ್ತಿ. ಸೊ ನಾವು ಹಂಗೆ ಅಂದ್ಕೊಂಡೇ ಹೋಗಿದ್ದು. ನೋಡಿದ್ರೆ ಅಲ್ಲಿ ನಾವು ಹೋಗೋದಕ್ಕೆ ಮುಂಚೆ ನೋಡಿ ಎಷ್ಟು ಜನ ಇದ್ದಾರೆ ಅಂತಂದು. ಹಾಗೆ ಇಲ್ಲೆಲ್ಲ ಈಡ್ಕಾಯಿ ಹಾಕ್ತಿದ್ರು, ಮತ್ತು ಇಲ್ಲಿ ಕಾಯಿ ಕೂಡ ಹೊಡಿತಿದ್ರು. ಅದಕ್ಕೆ ಬೈತಾ ಇದ್ದಾರಲ್ಲ ಯಾರೋ, ಕಾಯಿ ಹೊಡಿಬಾರ್ದು, ಇಲ್ಲಿ ಹೊಡಿಬಾರ್ದ್ರಿ ಅಂತಂದು. ಏನಂದರೆ ಜನ ಒಂದು ಹತ್ರ ಹೊಡೆದ್ಬಿಟ್ರೆ ಎಲ್ಲರೂ ಅದನ್ನೇ ಕಲ್ತ್ಕೊಳ್ತಾರೆ. ಇವಾಗ ಕಾಯಿ ಹೊಡಿಯೋಕ್ಕೆ ಅಂತಲೇ ಸಪ್ರೇಟ್ ಪ್ಲೇಸ್ ಇದ್ದಾಗ ಅಲ್ಲೇ ಕಾಯಿ ಹೊಡಿಬೇಕು, ಮತ್ತು ಎಲ್ಲಂದ್ರೆ ಅಲ್ಲೇ ಹೊಡೆದ್ರೆ ಅಲ್ಲಿ ಕಾಯಿ ಚಿಪ್ಪಿಂದು ಚೂರು ಎಲ್ಲ ಬಿದ್ದುಬಿಡುತ್ತೆ ಕಾಲಿಗೆ. ಜನ ಓಡಾಡ್ತಿರ್ತಾರೆ ನೋಡಿ, ಕಾಲಿಗೆಲ್ಲ ಚುಚ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಅವರು ಹೇಳ್ತಾರೆ, ಅದನ್ನು ನಾವು ಕೂಡ ಅರ್ಥ ಮಾಡ್ಕೋಬೇಕು ಜನ ಹೋಗಿದ್ದರೂ. ಹಾಗೆ ನೋಡಿ ಈ ಕಡೆ ಏನಂದರೆ ನಮಗೇನಾದರೂ ಕೆಲಸ ಜಾಸ್ತಿ ಇದ್ದಾಗ ಸೊ ಬೇಗ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅನ್ನೋ ಟೈಮಲ್ಲಿ ಟಿಕೆಟ್ ತೊಗೊಳ್ದಲ್ಲೇ ಇಲ್ಲೇ ನಿಂತ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು. ಚೆನ್ನಾಗಿದ್ಯಾ ಬಟ್ ಈ ಕಡೆಗೆ ಒಂದು ಇಕ್ಕೋಬೇಕು, ಚೆನ್ನಾಗಿರೋದು ಇಲ್ಲಿಕ್ಕೆ. ಹಾಂ ಚೆನ್ನಾಗಿದೆಯಾ. ಸೊ ಹಾಗೆ ಈ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಈ ಕಡೆ ಬಂದು ಕೂತ್ಕೊಂಡಿದ್ದೀವಿ. ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಕೂತ್ಕೊಂಡು ಸೊ ನಮ್ಮ ಮನೆಯವ್ರು ನೋಡಿ ಕಿವಿಗೆ ಹೆಂಗೆ ಹೂವು ಇಟ್ಕೊಂಡಿದ್ದಾರೆ ಅಂತಂದು, ಅದಕ್ಕೆ ಬಟ್ಟಿಟ್ಟಿದ್ದು ನಾನೇನೆ. ಸೊ ಅದಕ್ಕೆ ಬಟ್ ಚೆನ್ನಾಗಿದೆಯಾ ಅಂತ ನೋಡು ಅಂತಂದು ಹೇಳ್ತಿದ್ದಾರೆ. ಹುಡುಗರು ಎಲ್ಲ ಇಲ್ಲೇ ಕೂತ್ಕೊಂಡಿದ್ದೀವಿ. ತೊಳ್ಕೊಂಬಂದ ನಿಧಾನ ಕೊಡ್ರಿ. ಹಾಂ ಸೊ ಖಾರ ಪೂರಿ ಎಲ್ಲ ತೊಗೊಂಡ್ಬಿಟ್ಟು ಮತ್ತು ಕಪ್ನಲ್ಲಿ ಕುಡ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದೆ ಫರ್ನಿಚರ್ ಶಾಪ್ಗೆ. ಏನಕ್ಕೆ ಅಂತಂದು ನೆಕ್ಸ್ಟ್ ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಏನು ನಾವು ಯಾವ ಫರ್ನಿಚರ್ ತೊಗೋಬೇಕು ಅನ್ನೋದೇನಾದರೂ ನಿಮಗೆ ಐಡಿಯಾ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ವಯಸ್ಸು ನೋಡಿ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಬಂದುಬಿಟ್ಟು ನೋಡು, ನನಗೆ ಇಲ್ಲಿತ್ತು, ಲಿಕ್ಕಿದು ಇಲ್ಲಿತ್ತು,
ಏ ನೀವು ಕರೆಕ್ಟಾಗಿ ಕ್ಲಿಯರಾಗಿ ಹೇಳ್ರಿ ಮೊದಲಿಂದ ಅದು ಏನೇನೇನು ಅಂತ. ನೀವು ಏನೇನು ಅವ್ರು ಆಟ ಆಡ್ತೀರ ಅನ್ನೋದು ನನಗೆ ಗೊತ್ತಿಲ್ಲ, ಹೋಗ್ರಿ. ನಿಮ್ಗೆ ಹೆಂಗೆ ಇಷ್ಟ ಬರ್ತೈತೆ ಹಂಗೆ ಆಡ್ಕೊಳ್ರಿ, ಹೋಗ್ರಿ. ಹೋಗ್ಬೇಕಪ್ಪ ಲಿಕ್ಕಿ. ಏ ಎಲ್ಡ ಹಾಕೊಂಡು ಅವ್ನು ಕಾಯಿ ಹೊಡೆದಿಲ್ವೇನೋ, ಹೋಗ್ಬೇಕು ನೀನು ವಾಪಸ್ ಹಿಂದಕ್ಕೆ. ಏನು ಆಡ್ತಾನೆ? ಏಪ್ಪ ನಿಮ್ಮ ತಕ್ಕ ತಲೆಗಟ್ಟೋಗ್ತೈತೆ. ಸೊ ದಂಡಿ ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಯ್ತು. ಏನಂದರೆ ಜಾತ್ರೆಗೆ ಹೋಗೋಕ್ಕಾಗಿರ್ಲಿಲ್ಲ. ಅಂದರೆ ನಮ್ಮ ಮನೆಯವರಿಗೆ ಸ್ವಲ್ಪ ರೇಷ್ಮೆದು ಕೆಲಸ ಜಾಸ್ತಿ ಇತ್ತಲ್ಲ, ಸೊ ಅದಕ್ಕೋಸ್ಕರ ಜಾತ್ರೆಗೆ ಹೋಗೋಕ್ಕಾಗಿರಲಿಲ್ಲ. ಇವಾಗ ಹೋಗಿ ಬಂದ್ವಿ. ಹೆಂಗಿದ್ರು ರೇಷ್ಮೆ ಕೆಲಸ ಎಲ್ಲ ಮುಗೀತಲ್ಲ, ಫ್ರೀ ಆಗಿದ್ದೀವಿ ಅಂತಂದು ಇವಾಗ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡ್ಬಂದ್ವಿ. ಗೈಸ್ ನಾನು ಅಂದ್ಕೊಂಡಿದ್ದೇನು ಅಂದರೆ ಹೆಂಗಿದ್ರು ಜಾತ್ರೆ ಮುಗ್ದಿದೆ, ರಶ್ ಇರಲ್ಲ, ಫ್ರೀಯಾಗಿರ್ತೀವಿ, ಹೋಗಿ ಚೆನ್ನಾಗೇ ದೇವ್ರ ದರ್ಶನ ಮಾಡಿಕೊಂಡು ಬರ್ಬೋದು ಅಂತಂದು ಈಗಲೂ ಚೆನ್ನಾಗೇ ದರ್ಶನ ಮಾಡ್ಕೊಂಡು ಬಂದ್ವಿ. ಆದರೆ ಜಾತ್ರೆಗೆ ಜನ ಹೋಗಿರ್ತಾರಲ್ಲ, ಇವಾಗ ಹೋಗಲ್ಲ ಅಂದ್ಕೊಂಡ್ರೆ ಇವಾಗ ಸಿಕ್ಕಾಪಟ್ಟೆ ಜನ. ನಾವು ಹೋಗೋ ಅಷ್ಟರಲ್ಲಿ ದೇವಸ್ಥಾನದಿಂದ ಹಿಂದೆಗಡೆ ಎಲ್ಲ ಕ್ಯೂ ನಿಂತ್ಬಿಟ್ಟಿದ್ರು. ಸೊ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಕ್ಯೂವಲ್ಲಿ ನಿಂತ್ಕೊಂಡು ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಸೊ ಈ ಟೈಮಲ್ಲಿ ಏನಾದರೂ ಬಿಸಿಲು ಟೈಮಲ್ಲಿ ಏನಾದರೂ ಹೋಗಿದ್ದಿದ್ರೆ ನಿಂತ್ಕೊಳ್ಳೋಕ್ಕಂತೂ ಆಗ್ತಿರ್ಲಿಲ್ಲ. ಹಿಂದೆಗಡೆ ಬ್ಯಾಕ್ ಸೈಡ್ ಪೂರ್ತಿ ಬಿಸಿಲು ಜಾಸ್ತಿ ಅಲ್ಲಿ. ಸೊ ನಿಂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ ಬಿಸಿಲಲ್ಲಿ. ಮೊದಲೇ ಈಗಿರೋ ಈ ಬಿಸಿಲಲ್ಲಿ ನೆಳ್ಳಲ್ಲಿ ಕೂತ್ಕೊಂಡು ಬಿಸಿಲು ಇಕ್ಕೊಂಡು ಬಿಡೋಕ್ಕಾಗಲ್ಲ, ಅಷ್ಟೊಂದು ಬಿಸಿಲು ಸುಟ್ಟು ಬರೆ ಆಗ್ತಿರುತ್ತೆ. ಅದಕ್ಕೆ ಬೇಗನೆ ಮಕ್ಕಳಿರ್ತಾರಲ್ಲ, ಬಿಸಿಲಲ್ಲಿ ನಿಂತ್ಕೊಂಡು ಆಗಲ್ಲ ಅಂತಂದು ಬೇಗನೆ ಹೋಗಿ ಪೂಜೆ ಮಾಡಿಸ್ಕೊಂಡ್ಬಂದ್ವಿ. ಪೂಜೆ ಮಾಡಿಸ್ಕೊಂಡು ಖಾರ ಪುರಿ ಎಲ್ಲ ತೊಗೊಂಡ್ಬಿಟ್ಟು ಬರ್ತಂಗೆ ಕಬ್ನಲ್ಲೆಲ್ಲ ಕುಡ್ಕೊಂಡು ಬಂದ್ವಿ. ಬರ್ತಾ ಏನಂದರೆ ಒಂದು ಫರ್ನಿಚರ್ ಶಾಪಿಗೆ ಹೋಗಿದ್ವಿ. ಬರ್ತಾ ಒಂದು ಫರ್ನಿಚರ್ ಶಾಪ್ಗೆ ಹೋಗಿದ್ವಿ. ಏನಕ್ಕೆ ಹೋಗಿದ್ವಿ ಫರ್ನಿಚರ್ ಎಲ್ಲ ನೋಡೋಕ್ಕೆ ಅಂತಂದು ಒಂದು ಸರಿ ಕಮೆಂಟ್ ಮಾಡಿ. ನಾಳೆ ಒಂದು ಹೊಸ್ದಾಗಿ ಐಟಮ್ ಬರ್ತಿದೆ ಮನೆಗೆ, ಏನು ಫರ್ನಿಚರ್ ಅದು ಅಂತಂದು ಒಂದು ಕಮೆಂಟ್ ಮಾಡಿ, ಗೊತ್ತಿರೋ ಒಂದು ಕಮೆಂಟ್ ಮಾಡಿ. ಸೊ ಈ ವೆದರ್ಗೆ ನಮ್ಮ ಮನೆಗೆ ಏನು ತರಬೇಕು ಅಂತ ಅನ್ನಿಸ್ತಿರುತ್ತೆ ನಿಮಗೆ ಅನ್ನೋದನ್ನ ಗೆಸ್ ಮಾಡಿಬಿಟ್ಟು ಒಂದು ಕಮೆಂಟ್ ಮಾಡಿ ಆಯಿತಾ. ನಾಳೆ ಹೆಂಗಿದ್ರು ತರ್ತೀವಲ್ವ, ಸೊ ಆವಾಗ ಓಪನ್ ಮಾಡಿದಾಗ ನೋಡ್ಬೋದು ನೀವೇನೆ. ನೋಡ್ರಿ ಅವ್ರು ಕಿತ್ತಾಡ್ತಿರೋ ಸುಮ್ಮನೆ ಹೇಳ್ಬೇಡ, ಸಸ್ಪೆನ್ಸ್ ಅದು, ಓಕೆನಾ? ನಾಳೆ ಏನು ಗೊತ್ತಾ ಅಮ್ಮ ಹೇಳ್ತಿರೋದು ಅಂತೆ ಅಣ್ಣಯ್ಯ. ಇವ್ರು ಏನಿಲ್ಲ ಅಲ್ಲಿ ಅದು ಇದು ಅಂತಂದೆಲ್ಲ ತೋರಿಸ್ತಾರೆ ಹೋಗಿದ್ದಾಗೆ. ಯಾವುದೋ ಒಂದು ಬೇಕು ಅಂತಂದು ಸೆಲೆಕ್ಟ್ ಮಾಡಿಟ್ಟು ಬಂದ್ವಿ. ಸೊ ನಾಳೆ ಅದನ್ನು, ಇವತ್ತು ಮಂಗಳವಾರ ಅಂತಂದು ಬೇಡ ಅಂತ, ನಾಳೆ ಬುಧವಾರ ಅಲ್ವಾ, ಸೊ ನಾಳೆ ತರಬೇಕು ಅದನ್ನು. ನಾವೇನೇ ಐಟಮ್ ಏನೇ ಆದರೂ ತಂದ್ರೂ ಸೊ ಮಂಗಳವಾರ ಟೈಮ್ ಯಾವತ್ತೂ ಏನೂ ತರೋಕ್ಕೆ ಹೋಗೋದಿಲ್ಲ. ಮಕ್ಳಿಗೊಂದು ಸ್ವಲ್ಪ ಬಟ್ಟೆ ಎಲ್ಲ ತೊಗೋಬೇಕಿತ್ತು, ಡೈಲಿ ವೇಸ್ಗೂ ಎಲ್ಲನ. ನಮ್ಮ ಮನೆಯವ್ರು ಮಂಗಳವಾರ ಏನಕ್ಕೆ ತಗೊಂಚೆ ಬಟ್ಟೆ ಬೇಡ. ಈಗ ನೋಡಿ ಎಷ್ಟು ಸೆಕೆ ಅಂದರೆ ಸಿಕ್ಕಾಪಟ್ಟೆ ಸೆಕೆ ಅಂತೂ ಸೆಕೆ. ಫ್ಯಾನ್ ಹಾಕಿದ್ರೂ ಕೂತ್ಕೊಳ್ಳೋಕ್ಕಾಗ್ತಿಲ್ಲ, ಅಷ್ಟೊಂದು ಸೆಕೆ ಆಗ್ತಾಯಿತ್ತು. ಇವಾಗ ಕರೆಂಟ್ ಹೋಗಿತ್ತು, ಇವಾಗ ಬಂತು. ಸೊ ಬಟ್ಟೆ ಸ್ಟಿಚ್ ಮಾಡಬೇಕು, ಮಾಮೂಲಿ ನಮ್ಮ ಕೆಲಸ, ನಮ್ಮ ಡ್ಯೂಟಿ ಮಾಡಲೇಬೇಕಲ್ವ. ಸೊ ಅದಕ್ಕೆ ಇವಾಗ ಬಟ್ಟೆ ಸ್ಟಿಚ್ ಮಾಡೋಣ ಅಂತಂದು ಕೂತ್ಕೊಂಡಿದ್ದೀನಿ. ಸೊ ವಯಸ್ಸು ನೋಡಿ ಮಕ್ಕಳೆಲ್ಲ ಊಟ ಮಾಡಿಬಿಟ್ಟು ಮಲ್ಕೊಂಡ್ರು. ನಾನು ಈಗ ಊಟ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಸೊ ಇವಾಗ ನಾನು ಮಲ್ಕೋಬೇಕು. ಸೊ ನಾಳೆ ಏನು ಫರ್ನಿಚರ್ ನಮ್ಮ ಮನೆಗೆ ಬರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಗೆಸ್ ಮಾಡಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ, ಹೊಸ ಫರ್ನಿಚರೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.